ಆನೇಕಲ್ ನಕಲಿ ದಾಖಲೆ ಸೃಷ್ಟಿ, ಸರ್ಕಾರಿ ಸ್ಥಳ ಕಬಳಿಸಲು ಯತ್ನ. ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಬತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ 55 ಸರ್ಕಾರಿ ಶಾಲೆ ಮೈದಾನ ಮತ್ತು ಅಂಗನವಾಡಿಗಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಶಿಫಾರಸು ಮಾಡಿದ ಸ್ಥಳವನ್ನು ಕಬಳಿಸಲು ಯತ್ನ. ಕಣ್ಮುಚ್ಚಿ ಕುಳಿತ ಕಂದಾಯ ಅಧಿಕಾರಿಗಳು. ನಕಲಿ ದಾಖಲೆ ಸೃಷ್ಟಿ, ಸರ್ಕಾರಿ ಸ್ಥಳ ಕಬಳಿಸಲು ಯತ್ನ ಆರೋಪ. ಸರ್ಕಾರಿ ಸ್ಥಳವನ್ನ ಕಬಳಿಸಲು ಯತ್ನಿಸಿದ ಶ್ರೀರಾಮರೆಡ್ಡಿ. ಸ್ಥಳಕ್ಕೆ ಆಗಮಿಸಿದ ತಲಗಟ್ಟಪುರ ಪೊಲೀಸ್ ಠಾಣಾ ಸಿಬ್ಬಂದಿ. ಈ ಹಿಂದೆ ಗ್ರಾಮದ ಸ್ಮಶಾನ ಸ್ಥಳ ನನ್ನದು ಎಂದು ಗ್ರಾಮಸ್ಥರ ಮೇಲೆ ದೂರು ನೀಡಿದ್ದ ಶ್ರೀರಾಮರೆಡ್ಡಿ, ಗ್ರಾಮದ ಸ್ಮಶಾನ ನನ್ನದು ಎಂದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ 17,608/2023ರಂತೆ ದಾವೆ ಹೂಡಿರುವ ಶ್ರೀರಾಮರೆಡ್ಡಿ ಈಗ ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿರಿಸಿರುವ ಸ್ಥಳ ನನ್ನದು ಎಂದು ಸ್ಥಳವನ್ನ ಕಬಳಿಸಲು ಬಂದಿರುವ ಶ್ರೀರಾಮರೆಡ್ಡಿ ಬೆಂಬಲಿಗರು ರಾತ್ರಿ ಸಮಯದಲ್ಲಿ ನೂರಾರು ಜನರನ್ನ ಕರೆಸಿ ಅನೈತಿಕ ಚಟುವಟಿಕೆ ನಡೆಸುತ್ತಿದ್ದಾರೆ ಎಂದು ಗ್ರಾಮಸ್ಥರ ಆರೋಪ. ಸ್ಥಳದಲ್ಲಿ ಬಿದ್ದಂತಹ ನೂರಾರು ಬಿಯರ್ ಬಾಟಲ್ಗಳು. ಈ ಹಿಂದೆ ಈ ಸ್ಥಳವನ್ನ ಕೆಐಡಿಬಿ ಸ್ವಾಧೀನದಲ್ಲಿ ಇರಿಸಿಕೊಳ್ಳುವಿಕೆಯಲ್ಲಿ ನೈಸ್ ರಸ್ತೆಗೆ ಹಸ್ತಾಂತರಿಸಲಾಗಿತ್ತು. ಆದರೆ ಈ ಸ್ಥಳದಲ್ಲಿ ಇದ್ದಂತಹ ಗ್ರಾಮಸ್ಥರು ಮತ್ತು ಸರ್ಕಾರದ ನಡುವೆ ಈಗಲೂ ವಾದ ವಿವಾದಗಳು ನಡೆಯುತ್ತಿದೆ. ಸರ್ಕಾರಿ ಸ್ಥಳವನ್ನ ಕಬಳಿಸಲು ಬಂದಂತಹ ಶ್ರೀರಾಮರೆಡ್ಡಿ ಬೆಂಬಲಿಗರಿಗೆ ಗ್ರಾಮಸ್ಥರಿಂದ ಫುಲ್ ಕ್ಲಾಸ್. ನಮ್ಮೂರೇ ಅಲ್ಲ, ಇವಾಗ ಬರ್ಕೊಟ್ಟಿದ್ರಲ್ಲ, ಆ ಬರ್ಕೊಟ್ಟಾಗ ನಾವೇನು ಉತ್ತರ ಕೊಟ್ಟ, ತಹಸೀಲ್ದಾರ್ ಏನ್ ಕೊಟ್ಟವ್ರೆ, ಇದು ದಾಖಲೆ ಡೂಪ್ಲಿಕೇಟ್ ಅವ್ರು ಕೊಟ್ಟವ್ರೆ. ಒಂದ್ ನಿಮಿಷ ಅಂತ ಅವ್ರು ಕೊಟ್ಟವ್ರೆ. ಅವಾಗ ಅವ್ರ ಜಾಗ ಇಲ್ಲ ಅಂತ ಹೋಗಿದ್ದಾರೆ. ಫಸ್ಟ್ ಪಾಣಿ ಮೆಡಿಟೇಷನ್ ಮಾಡ್ಕೊಂಡ್ ಬಂದಿದ್ರು. ಅದನ್ನ ಗೌರ್ಮೆಂಟ್ ಅಧಿಕಾರಿ ಬಂದು ಚೆಕ್ ಮಾಡಿ ಇದು ನಿಮ್ದಿಲ್ಲ ಅಂತ ಹೇಳಿ ಇದು ಎಸಿ ಆಫೀಸಲ್ಲಿ ಯಾವ್ದ್ರಪ್ಪ ತಹಸೀಲ್ದಾರ್ ಕೋರ್ಟ್ ಅಲ್ಲಿ ನೋಡಿ ಸರ್, ಶ್ರೀರಾಮರೆಡ್ಡಿ ಅವರು ಬಂದಿದ್ದ ನಿಜ. ಏನ್ ನಮ್ಮ ಕಂಟೆಂಟ್ ಸರ್, ಈಗ ಅವ್ರಿಗೆ ಹೇಳಿದ್ರಲ್ಲ ಸರ್, ಒಂದ್ ನಿಮಿಷ ಕೇಳಿ. ಕುಮಾರ ಇಲ್ಲಪ್ಪ, ಗ್ರಾಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಆಗ್ತಿದ್ಯಾ ಸರ್? ಮೀಡಿಯಾ ಅವರೇ ಪಾಪ, ಮೀಡಿಯಾ ಜಾಗ ಇದು. ನೀವ್ ಯಾರು ಕೇಳಕ್ಕಂತ ವಾಪಸ್ ತಗೊಳ್ರಿ. ಈ ಗ್ರಾಮಸ್ಥ ಕೇಳ್ಬಾರ ತಪ್ಪು. ನೀವೇ ಬೇಡ ಅವ್ರದೇ ಕೇಳ್ತಾ ಸರ್. ಬನ್ರಿ, ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ ಸ್ಟೇಷನ್ ಅಲ್ಲಿ. ಇದ್ರನ್ನೇ ಗೊತ್ತಿಲ್ದಿರ ಏನು ಉಚಿತ ಯಾಕೆ ಮಾತಾಡ್ತೀರಾ? ಶ್ರೀರಾಮರೆಡ್ಡಿ ಬಂದು ಈ ಮಸಾಣ ಮಾಡಿರೋ ಜಾಗ ನಂದು ಅಂತ ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ ಬರ್ಕೊಟ್ಟವನ್ರಿ. ಮತ್ತೆ ಸುಮ್ನೆ ಯಾಕೆ ಬರ್ಕೊತೀರಾ? ಮಾತಾಡಿ, ಬಾಯಿ ಬಂದಂಗೆಲ್ಲ ಮಾತಾಡಿದ್ರೆ ಶ್ರೀರಾಮರೆಡ್ಡಿ ಅವರೇ ನನ್ನ ಜಮೀನ್ ಇದು, ಮಸಾಣದ ಜಾಗ, ಮಸಾಣ ಬಂದು ಉಂಟವ್ರೆ, ಬಾಡಿ ಉಂಟಾರ ಸ್ವಾಮಿ, ನಮ್ಮನ್ನ ಕಾಪಾಡಿ ಅಂತ 3 ಸಲ ಕಂಪ್ಲೇಂಟ್ ಮಾಡೋ ಎಫ್ಐಆರ್ ಇದೆ, ಅಕ್ಲಾನ್ಮೆಂಟ್ ಇದೆ, ಕಾನೂನು ಇದೆ ಸ್ವಾಮಿ. ನಿಮ್ ಹೆಂಗ್ ಕೊಟ್ಟ ಶ್ರೀರಾಮರೆಡ್ಡಿ ನನ್ನ ಜಾಗದಲ್ಲಿ ಮಸಾಣ ಹೋಗು ಬಿಡ್ಸ್ಕೋಗು. ನಾನ್ ಕೊಟ್ಟಿಲ್ಲ, ನೀನು ರೈಟಿಂಗ್ ಅಲ್ಲಿ ಕೊಟ್ಟಿದ್ಯಾ, ತೆಗಿ ದಾಖಲೆ. ಹುಚ್ಚು ಚಂಗ್ ಮಾತಾಡೋದೆಲ್ಲ ಕಮ್ಮಿ ಮಾಡಿ. ಅವ್ರು ಕೊಟ್ಟಿರೋದು ನನ್ನ ಆಸ್ತಿ ಇದು,
ಎಷ್ಟು ಸತಿ ಮಸಾಣಕ್ಕೆ ಹೆಣ ನಿಲ್ಸವ್ರೆ? ಎಷ್ಟು ಸತಿ ಬಂದು ಅದನ್ನೇ ಕೇಳ್ರಿ. ಅಷ್ಟೇ ಮಾತಾಡಿ. ಅದೇ ಕೇಳಿದ್ದು ಇವಾಗ ಶ್ರೀನಿವಾಸ್ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಾರೆ, ಅವ್ರ ಸ್ಟೇಷನ್ ಅಲ್ಲಿ ಎತ್ಕೊಂಡು ತಗೊಂಡ್ಬರ್ಲಿ. ಅವ್ರ ಕಂಪ್ಲೇಂಟ್ ಎಲ್ಲಿ ಕೊಟ್ಟಿದ್ರು ಜಾಗ ಇದು, ಆಮೇಲೆ ಇವ್ರದ್ದು ಸರಿ ಸರ್, ಇದು ಮಾತಾಡೋದ ಪ್ರಶ್ನೆಗಲ್ಲ ಸರ್, ಇದು ಸಂಬಂಧ ಒಂದ್ ನಿಮಿಷ ಕಾನೂನಲ್ಲಿ. ಆಮೇಲೆ ನೋಡಪ್ಪ, ನಾನು ಹೇಳೋದು ನೀವು ಹೇಳಿದ್ರಲ್ಲ ಸರ್, ಶ್ರೀರಾಮ್ ರೆಡ್ಡಿ ಅವ್ರ ಜಾಗ ಇರೋದು ಮಸಾಣ, ಆಮೇಲೆ ಟ್ಯಾಂಕ್ ವಾಟರ್ ಶ್ರೀರಾಮ್ ರೆಡ್ಡಿ ನಿಮ್ಗೂ ಬರ್ರಿ, ನೀವು ತಕ್ಕದಿದ್ದೆ ಅವ್ರನ್ನ ಮಾತಾಡಕ್ಕೆ ಎದುರ್ತೀರಾ ನೀವು? ಅವ್ರನ್ನ ಮಾತಾಡಕ್ಕೆ ಎದುರ್ತೀನೇನ್ರಿ? ಎಲ್ಲ ನಿಮ್ಮ ಆಫೀಸರ್ ಅವನು ನಿಮ್ಮ ಹ್ಯಾಂಡ್ ಓವರ್ ಕೊಟ್ಟ ಮೇಲೆ ಕೊಟ್ಟಿರೋದು. ಇದರಲ್ಲಿ ಎಲ್ಲೋ ಒಂದು ಏನಾಗಿದೆ ನಾವು ಗೊತ್ತಿಲ್ಲ, ನಾನು ಹೇಳೋದು ಬೇಡ. ಯಾಕೆಂದ್ರೆ ಅದೇನೋ ಗ್ರಾಂಟ್ ಆಗಿದೆ, ಪಾಣಿ ಕುಂಟಿಸ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಒಂದು 5 ವರ್ಷ 6 ವರ್ಷದಿಂದ ಬಂದರು. ಗ್ರಾಮದವರೆಲ್ಲ ಸೇರಿ ತಹಸೀಲ್ದಾರ್ ಕರ್ಕೊಂಬಂದು ಗಲಾಟೆ ಮಾಡಿದ್ರು. ತಹಸೀಲ್ದಾರ್ ಅವ್ರ ಮೇಲೆ ಕೇಸ್ ಹಾಕಿದ್ರು. ತಹಸೀಲ್ದಾರ್ ಆಫೀಸಲ್ಲಿ ವಜಾ ಮಾಡಿದ್ದಾರೆ. ಆ ವಜಾ ಮಾಡಿರೋದನ್ನ ಬಿಟ್ಬಿಟ್ಟು ಅದೇನು ಗೊತ್ತಿಲ್ಲದಂಗೆ ತಿರ್ಗಾ ಕೋರ್ಟ್ಗೆ ಹೋಗ್ಬಿಟ್ಟು ಗೊತ್ತಿಲ್ಲ ಪಾಣಿ ಮೆಟೇಷನ್ ಇತ್ತು, ಅದಕ್ಕೆ ಅವ್ರು ಪೊಸಿಷನ್ ಹಾಕಕ್ಕೆ ಕೊಡಿ ಅಂತ ಕೊಟ್ಟಿದ್ದಾರೆ. ನ್ಯಾಯಾಲಯಕ್ಕೆ ದಾಖಲೆ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಪರಿಸ್ಥಿತಿ ಏನು ಅಂತಂದ್ರೆ, ಈ ದಾಖಲೆ ಕೊಟ್ಟರೆ ಅದನ್ನು ವಜಾ ಮಾಡ್ತಾರೆ. ಅದಕ್ಕೆ ಕೋರ್ಟ್ ಪಾಪ ಕೋರ್ಟ್ ತಪ್ಪು ಅಂತ ನಾವು ಹೇಳಲ್ಲ, ಅಧಿಕಾರಿಗಳು ತಪ್ಪು ಅಂತ ಹೇಳಲ್ಲ. ಮೇಯ್ನ್ ಆಗಿ ಏನಾಗಿದೆ, ಶಿವರಾಮ್ ರೆಡ್ಡಿಯವರು ತಪ್ಪು ಮಾಡಿರೋದು, ಶ್ರೀರಾಮ್ ರೆಡ್ಡಿ ತಪ್ಪು ಮಾಡಿರೋದು ಜನಕ್ಕೆ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ಹುಟ್ಟದಾಗಿಂದ ಊಳಕ್ಕೆ ಎಲ್ಲೂ ಊರವ್ರು ಬಿಟ್ಟು ಇಲ್ಲ. ಅವ್ರು ಏನು ಗ್ರಾಂಟ್ ಆಗಿದೆ ಅವತ್ತಿಂದನೂ ಯಾವುದೂ ಆಯಿತು. ಅವ್ರೇನ ಪೊಸಿಷನ್ ಅಲ್ಲಿ ಇದ್ದು ಉತ್ತಿ ಗೆನ್ಮೆ ಹಾಕಿ ಏನನ್ನ ಮಾಡಿದ್ರೆ ತೋರಿಸ್ಲಿ, ಅವ್ರು ಈ ಊರ್ನವರು ಅಲ್ಲ, ತೋರಿಸ್ಲಿ. ಹಾಗಾಗಿ ಅದಾದ್ಮೇಲೆ 2000ನೇ ಇಸ್ವಿಲಿ ನೈಸವ್ರು ಬಂದಿದ್ದಾರೆ. ನೈಸವ್ರು ಅವತ್ತಿಂದ ಕಾಂಪೌಂಡ್ ಹಾಕೊಂಡಿದ್ದಾರೆ. ಹಂಗಾರೆ ನೈಸವ್ರು 2000 ಇಸ್ವಿಯಿಂದ ನಮ್ನ ಒಳಕೆ ಬಿಡ್ದಿರ, ಇವಾಗ ಹೆಂಗ ಅವ್ರು ಬಿಟ್ರು? ಹಂಗಾಗಿ ಇಲ್ಲಿ ಒಳಗಡೆ ಏನೇನು ಅಡ್ಜಸ್ಟ್ಮೆಂಟ್ ನಡೀತಾವೋ ಏನು ನಮ್ಮ ಗ್ರಾಮದವ್ರಿಗಂತೂ ಗೊತ್ತಾಗ್ತಿಲ್ಲ. ನಮ್ಮ ಗ್ರಾಮದವರು ಪರವಾಗಿ ನಾವೆಲ್ಲರೂ ಸೇರಿ, ನಮ್ಮ ಶಾಸಕರು ಕೂಡ ಸೇರಿ, ನಾನು ಕೂಡ ಸೇರಿ, ನಮಗೆ 2 ಎಕರೆ ಮಸಾಣಕ್ಕೆ ಕೇಳಿದ್ದೀವಿ, 2 ಎಕರೆ ಸ್ಕೂಲ್ಗೆ ಕಾಲೇಜು ಸ್ಕೂಲ್ಗಿಲ್ಲ ಅದಕ್ಕೆ ಕೇಳಿದ್ವಿ, 4 ಎಕರೆ ಕೂಡ DC ಸಾಹೇಬ್ರಿಗಾಗಲಿ ತಹಸೀಲ್ದಾರ್ ಸಾಹೇಬ್ರಿಗಾಗಲಿ ನಾವು ಕೈ ಮುಗಿದು ಮನವಿ ಮಾಡ್ಕೊತೀವಿ. ನಮಗೆ ಸ್ಕೂಲ್ಗೆ ಇದಕ್ಕೆ ಮಾಡಿಕೊಡ್ಲಿ. ಶ್ರೀರಾಮ್ ರೆಡ್ಡಿಯವ್ರಿಗೆ ಇನ್ನು ನೈಸ್ ರೋಡಿಂದ ಆಚೆಗಡೆ 123 ಎಕರೆ ಇದೆಯಲ್ಲ, ಆ 120 ಎಕರೆಯಲ್ಲಿ ಅಲ್ಲಿ ಎಲ್ಲನ ಕೊಟ್ಕೊಂಡು ಹೋಗ್ಲಿ. ಅದೇನು ಅವ್ರದ್ದು ಒರಿಜಿನಲ್ ಅಂತ ಹೇಳಿ ತಹಸೀಲ್ದಾರರು DC ಅವರು ಎಲ್ಲರೂ ಹೇಳಿ ಅವ್ರಿಗೆ ಅದನ್ನು ಒರಿಜಿನಲ್ ಅಂತ ಪ್ರೂಫ್ ಮಾಡ್ಕೊಂಬಂದ್ಮೇಲೆ ಅವ್ರು ಏನೇನು ಮಾಡ್ಕೊಳ್ಳಿ. ದಯವಿಟ್ಟು ಈ ಜಾಗಕ್ಕೆ ಬರೋದು ಬೇಡ ಅಂತ ಹೇಳಿ ಎಲ್ಲ ಗ್ರಾಮಸ್ಥರು ನನ್ನ ಕರೆದಿ, ನಮ್ಮ ಗ್ರಾಮಸ್ಥರು ಕೆಂಬತ್ತಳ್ಳಿ ಗ್ರಾಮಸ್ಥರೆಲ್ಲ ಶಾಂತತ್ವವಾಗಿ ಹೇಳ್ತಾರೆ. ಇಲ್ಲಿ ಯಾರೋ ನಾಗರಾಜ್ ಅಂತ ಮತ್ತೆ ಶ್ರೀನಿವಾಸ್ ರೆಡ್ಡಿ ಅವರು ಸೇರಿ, ಶ್ರೀರಾಮ್ ರೆಡ್ಡಿ ನಾಗರಾಜ್ ಅವರು ಇಬ್ರು ಸೇರಿ 200 ಜನ ಯಾರೋ ಬೇರೆ ಊರವ್ರನ್ನ ಕರೆಸಿ ಒಳಗಡೆ, ಅದಕ್ಕೆ ನಾವು ಹೋದ್ರೆ ತಪ್ಪಾಗುತ್ತೆ ಅಂತೇಳಿ ನಮ್ಮ ತಲಗಟ್ಟಪುರ ಏನು ಪೊಲೀಸ್ ಅಧಿಕಾರಿ ಸಾಹೇಬ್ರನ್ನೇ ಒಳಗಡೆ ಕರ್ಕೊಂಡೋಗಿ ನಾನೆಲ್ಲ ಸ್ಪಾಟ್ ಮಾಜೂರು ಮಾಡಿಸಿದ್ದೀನಿ. ಬಾಟ್ಲು ಸಮೇತ ಪ್ರೂಫ್ ಸಮೇತ ಬಿದ್ದಿರೋದನ್ನ ಎಲ್ಲರೂ ಕಣ್ಣಲ್ಲಿ ನೋಡಿದ್ದಾರೆ, ಡಿಪಾರ್ಟ್ಮೆಂಟು ನೋಡಿದ್ದಾರೆ. ಇನ್ನು ಮೇಲೆ ಇವತ್ತಿಂದ ಈ ಕ್ಷಣದಿಂದ ಅವ್ರು ಏನು ಕ್ರಮ ತಗೊಂತಾರೆ ಅಂತ ಅವ್ರಿಗೆ ಗೊತ್ತು. ಇಲ್ಲಿ ನಾನು ಕೇಳೋದು, ನಮ್ಮ ಶಾಸಕರು ಕೇಳೋದು, ನಮ್ಮ ಗ್ರಾಮದಲ್ಲಿ ಎಲ್ಲೂ ಏನು ತೊಂದರೆ ಆಗ್ದಂಗೆ ನಡ್ಕೊಳ್ಳಿ ಅಂತ ನಾವು ಅಧಿಕಾರಿ ಡಿಪಾರ್ಟ್ಮೆಂಟ್ ಸಾಹೇಬ್ರಿಗೂ ಹೇಳಿದ್ದೀನಿ. ಹೆಚ್ಚು ಕಮ್ಮಿ ಆದ್ರೆ ನಾಗರಾಜ ಹೊಣೆ, ನೇರ ಹೊಣೆ ಡಿಪಾರ್ಟ್ಮೆಂಟ್ ಅವರು, ನೈಸ್ ಅವರು ಇಬ್ಬರೇ ಹೊಣೆ ಆಗೋದು. ಯಾಕೆಂದ್ರೆ ನಮ್ಮ ರೈತರನ್ನ ಆಚೆ ಓಡಿಸಿ 2000ನೇ ಇಸ್ವಿಯಿಂದ ಅವರು ಸುಮ್ಮನೆ ರೈತರು ಮಳಿಕೆ ಬಿಡದಿರ ಕೂಡ ಇಟ್ಕೊಂಡವ್ರೆ. ಇದೇ ಪಟೇಲ್ರು ಫ್ಯಾಮಿಲಿಗಳವರು ಉತ್ಕೊಂಡು ಬೆಳೆದಿ ಮಾಡಿರೋದು 50 ವರ್ಷದಿಂದ ಇತಿಹಾಸದಿಂದ ನಮ್ಮ ತಾತ ಅವರೆಲ್ಲ ಹೇಳಿರೋ ಕಾಲ ಇದರಿಂದ. ಇವತ್ತು ಈ ನೈಸರ್ ಬಂದ್ಮೇಲೆ ಅವ್ರು ಮಳಿಗೆ ಬಿಡದಿರೋ ಇರೋದಕ್ಕೋಸ್ಕರ ಅವ್ರು ಹೋಗಿಲ್ಲ. ಅದಕ್ಕೋಸ್ಕರ ಇದೇನಾನ ನಮ್ಮ ಈ ಒಂದು ಯಾವ್ದಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೆ ಡೈರೆಕ್ಟ್ ಡಿಪಾರ್ಟ್ಮೆಂಟ್ ನಾವಲ್ಲ ತಗೊಂಡು ಅವ್ರು ಏನು ಸೇಫ್ಟಿ ಕೊಡ್ಬೇಕಾಗತ್ತೆ. ಇಲ್ಲಿ ಯಾರನ್ನ ಇರ್ಲಿ ರುಬ್ಬಿಟ್ಟು ಆಚೆ ಕಳ್ಸ್ಬೇಕಾಗತ್ತೆ. ಯಾಕೆ ಅಂದ್ರೆ ಇಲ್ಲಿ ಯಾರನ್ನೂ ಬಿಟ್ಟು ಮಾಡುತ್ತಾ ಇರೋದು ಸರಿ ಇಲ್ಲ. ಯಾರನ್ನ ಇರ್ಲಿ ಅವ್ರು ಏನೋ ಡಾಕ್ಯುಮೆಂಟ್ ಇದೆ ಇನ್ನೊಂದು ಮಾಡ್ಕೊಂಡು, ಅವ್ರದೇ ಜಮೀನಾದ್ರೆ 200 ಜನ ಕರ್ಕೊಂಬಂದು ಒಳಗಡೆ ನುಗ್ಗುವಂಥದ್ದು ಏನಿತ್ತು? ನನ್ನ ಆಸ್ತಿ ಆದ್ರೆ ನನ್ನ ಕೋರ್ಟ್ ಇದೆ, ಕಾನೂನು ಇದೆ, ಫೈಟ್ ಮಾಡ್ಕೊಂಬೋದಾಯ್ತು. ಅದಕ್ಕೆ ಅವರೇ ಹೊಣೆ ಆಗ್ತಾರೆ. ದಯವಿಟ್ಟು ಈ ತರ ಆಗದಂಗೆ ನೋಡ್ಕೊಬೇಕಾಗಿರೋದು ಡಿಪಾರ್ಟ್ಮೆಂಟ್ ಅವರು. ಅದನ್ನ ಅವ್ರಿಗೆ ಸಂಬಂಧಪಟ್ಟಂತವ್ರನ್ನ ನಾಗರಾಜ್ ಕರೀತಾರೋ, ಶ್ರೀನಿವಾಸ್ ರೆಡ್ಡಿನ ಕರೀತಾರೋ, ಈ ಶ್ರೀರಾಮ್ ರೆಡ್ಡಿನ ಕರೀತಾರೋ, ಯಾರನ್ನ ಕರೀತಾರೋ ಗೊತ್ತಿಲ್ಲ. ಕರ್ದಿ ಇಲ್ಲಿ ಏನು ಆಗ್ದಂಗೆ ನೋಡ್ಕೊಳೋದು ಅವ್ರ ಜವಾಬ್ದಾರಿ ಅಂತ ಹೇಳ್ತೀವಿ. ಅವ್ರಿಗೆ ಹೇಳೋದು ನಾವು ಅವಶ್ಯಕತೆ ಇಲ್ಲ, ಆಯ್ತಾ? ಶ್ರೀರಾಮ್ ರೆಡ್ಡಿ ಅವ್ರ ಹತ್ರ ಮಾತಾಡೋಣ. ಪಾಪ ಅವ್ರ ಹತ್ರ ನಾವು ಯಾಕೆ ನಿಷ್ಠೂರ ಯಾಕೆ? ಶ್ರೀರಾಮ್ ರೆಡ್ಡಿ ಬೇಡ, ಪಾಪ ಅವ್ರ ಹತ್ರ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಮಾತಾಡೋಣ. ನಾನು ಇನ್ಸ್ಪೆಕ್ಟರ್ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡ್ಕೊಂತೀನಿ ಸ್ಪಾಟ್ಗೆ ಬರಕ್ಕೆ. ಈಗ ಒಂದು ನಾನು ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ. ನಾಗರಾಜಣ್ಣ ನಾನೇನ್
ಹೇಳ್ತೀನಿ ಇವಾಗ ನಾನು ದಾಖಲಾತಿಗಳನ್ನ ಒದಗಿಸಿದ್ದೀನಿ. ಒಂದ್ ಕೆಲಸ ನಾವು ಅಧಿಕಾರಿ ವರ್ಗದಲ್ಲಿ ನಾವು ಇವಾಗ ನಿಮ್ದು ಏನ್ ದಾಖಲಾತಿ ಇದೆ ನಮ್ಮ ಅಧಿಕಾರಿ ವರ್ಗದವ್ರ ಹತ್ರ ಕೂತ್ಕೊಂಡು ಮುಂದೆ ಮುಂದೆ ಮಾತಾಡಿ ನಿಮ್ದಿದ್ರೆ ನಿಮ್ದು, ನಮ್ದಿದ್ರೆ ನಮ್ದು. ಯಾರು ಮಾತಾಡ್ಬೇಡ್ರಿ, ಸ್ವಲ್ಪ ಕೇಳಿ. ನಮ್ದು ಸರ್ಕಾರ ಜಾಗ, ನಮಗೆ ಒಂದ್ ನಿಮಿಷ ಸರ್ ನಮ್ದು ಸರ್ಕಾರ ಜಾಗ. ಹೌದು ಸರ್. ನಾವು ಸ್ಕೂಲ್ ಕೊಟ್ಟಿದ್ದೀವಿ, ನಾವು ಇನ್ನೊಂದಕ್ಕೆ ಏರಿಯಾ MLA ಏರಿಯಾ ಕಾರ್ಪೊರೇಟರ್ ನಾವೇ ನಿಂತು ಆದೇಶವನ್ನ ಮಾಡಿದೀವಿ. ಸರಿ ಸರ್. 2 ಎಕರೆ ಮಶಾಣಕ್ಕೆ ಕೊಟ್ಟಿದೀವಿ, 2 ಎಕರೆ SC ಮಶಾಣಕ್ಕೆ ಬೇಕು ಅಂತ ಬರ್ದಿದೀವಿ, 2 ಎಕರೆ ಸ್ಕೂಲ್ ಬೇಕು ನಮ್ಮ ಶಾಲೆಗಿಲ್ಲ ಅಂತ 2 ಎಕರೆ ಆಲ್ರೆಡಿ ಕೊಟ್ಟಿದ್ದಾರೆ, 4 ಎಕರೆ ಕೊಡಬೇಕು. ತಮ್ಮದು ಏನ್ ಮಾಡಕ್ಕಾಗಿತ್ತು ಸುಪ್ರೀಂ ಕೋರ್ಟ್ದು ಆದೇಶ ಇದೆ ರೀ. ಒಂದು ಜೋಡಿ ಗ್ರಾಮದಲ್ಲಿ ಯಾವುದು ಗ್ರಾಂಟ್ ಆಗಿಲ್ಲ, ಒಂದ್ ನಿಮಿಷ ಆಗಿಲ್ಲ ಅಂತ ಒಂದು ಆದೇಶ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ಲ. ನ್ಯಾಯಾಲಯಕ್ಕೆ ಗೌರವ ನಾವು ಕೊಟ್ಟಿದ್ದೀವಿ, ನ್ಯಾಯಾಲಯ ಅದನ್ನ ತಗೊಂಡು ತಹಶೀಲ್ದಾರರು ವಜಾ ಮಾಡಿದ್ದಾರೆ. ಇದು ವಜಾ ಆಗಿಲ್ಲ, ಏನೋ ಇದು ಡೂಪ್ಲಿಕೇಟ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಒರಿಜಿನಲ್ ಆಗಿರ್ಬೋದು, ನಮಗೆ ಬೇಡ, ನಮ್ಗೆ ಇನ್ನೊಂದು ಸುದ್ದಿ ಬೇಡ, ಅದಕ್ಕೆ ನಾವು ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ನೀವು ಹೋಗ್ಬಿಟ್ಟು ತಹಶೀಲ್ದಾರ್ ಆಫೀಸಲ್ಲಿ ಕೇಸಲ್ಲಿ ಆಗಿದೆಯಲ್ಲ ಆ ದಾಖಲೆ ತಗೊಳ್ಳಿ. ಇಲ್ಲ ಐತೆ ಅವ್ರು ತಗೊಂಡ್ಲಪ್ಪ, ನೀವ್ ಯಾಕ್ರಿ ಕೊಡ್ತೀರಪ್ಪ, ನೀವು ಬ್ಯಾಂಡ್ ಬೀಚ್ ಕೊಟ್ಬಿಡ್ರಪ್ಪ ಅಂತ. ನಮ್ಗೆ ಬೇಡ. ಅವ್ರು ಹೋಗಿ ಅವರೆಲ್ಲ ತಗೊಂಡು ಒದಿಸ್ಕೊಂಡು ಇವತ್ತದು ಸೀಲು ಸೈನ್ ಹಾಕ್ಸಿ ಅಕ್ಲಾಜ್ಮೆಂಟ್ ಸಮೇತ ನಮಗೆ ಡಾಕ್ಯುಮೆಂಟ್ ತಗೊಂಡು ಕೋರ್ಟಲ್ಲಿ ಆರ್ಡರ್ ಏನಾಗಿದೆ ಕ್ಯಾನ್ಸಲ್ ಯಾಕಾಯ್ತು ಅದೆಲ್ಲ ತಗೊಂಡು ಸ್ಟೇಷನ್ ಬನ್ನಿ. ಸ್ಟೇಷನ್ ಒಂದೇ ಮಾತು ಹೇಳುತ್ತೆ, ನಮಗೆ ಇದು ಪ್ರವೀಣ್ಯ ಬರಲ್ಲ, ಕೋರ್ಟ್ಗೆ ಹೋಗಿ ಅಂತ. ಸ್ಟೇಷನ್ ಅವ್ರು ಏನು ಮಾತಾಡಕ್ಕೆ ಆಗಲ್ಲ, ಸೋಮಣ್ಣನು ಬಿಡಂಗಿಲ್ಲ, ನಿನ್ನೂ ಬಿಡಂಗಿಲ್ಲ. ಅವ್ರು ಒಂದೇ ಮಾತು ಹೇಳೋದು, ಇಲ್ಲಿ ಗಲಾಟೆ ಗಂದಲ ಆಗುತ್ತೆ. ಅವ್ರಿಗೆ ಪೊಸಿಷನ್ ಕೊಡಿ ಅಂತ ಹೇಳಿದ್ರೆ ಪೊಸಿಷನ್ ಕೊಡೋಕೆ ಚೆಕ್ ಬಂದಿ ಹಾಕ್ಸ್ಕೊಂಡ್ ಬಂದಿರ್ಬೇಕು, ಆ ಚೆಕ್ ಬಂದಿ ಕರೆಕ್ಟ್ ಆಗಿರ್ಬೇಕು. ಅದೆಲ್ಲ ಕಾನೂನಡಿ ನಾವು ಸಾಹೇಬ್ರಿಗೆ ಕೇಳೋಣ, ನಿಮ್ಗೆ ಬೇಕಾಗಿಲ್ಲ, ಅದು ಮಾತು ಕ್ವಶನ್ ಎಲ್ಲ ಬೇಕಾಗಿಲ್ಲ, ಇಲ್ಲಿ ಎಲ್ಲರೂ ಮಾತಾಡೋದು ಬೇಕಾಗಿಲ್ಲ. ನಾವ್ ಹೇಳೋದು ಶ್ರೀರಾಮ್ ರೆಡ್ಡಿಯವ್ರನ್ನ ಇಲ್ಲಿ ಕರ್ಕೊಂಡ್ಬಂದ್ರೆ ಮಾತ್ರ ಬನ್ನಿ, ನಿಮ್ಗೂ ಅದಕ್ಕೂ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಹುಟ್ಟದಾಗಿಂದನೂ ಅವರು ಗ್ರಾಂಟ್ ಮಾಡ್ಕೊಂಬಂದಾಗಿಂದ ಪಾಪ ಕುತ್ಕೊಳಕ್ಕೂ ಆಗಿಲ್ಲ, ಒಂದು ಉಳಕ್ಕೂ ಬಿಟ್ಟಿಲ್ಲ. ನೀನ್ ಹೆಂಗ್ ಮಾಡ್ಕೊಂಬಂದೆ ಡೂಪ್ಲಿಕೇಟ್ ಅಂತ ಗ್ರಾಮದವರು ಹಿರಿಯರು ಇವರೆಲ್ಲ, ನಾವೆಲ್ಲ ಬಚ್ಚ ಮಕ್ಳು ಬಿಡಬ್ಬ, ಹಿರಿಯರು 80 ವರ್ಷ ಆಗಿರೋ ಕೇಳ್ತಾರೆ, ನಾವು ಹುಟ್ಟಿಲ್ಲ ಅಂತ ಹೇಳ್ತಾರೆ. ಮಕ್ಳು ನಾವು ದೊಡ್ಡವ್ರು ಕೇಳ್ತಾರೆ, ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಇದೇ MLA ಹತ್ರಕ್ಕೆ ಹೋಗಿದ್ರು, MLA ಒಂದೇ ಮಾತು ಹೇಳಿದ್ರು, ಇದು ತಹಶೀಲ್ದಾರ್ ಆಫೀಸಲ್ಲಿ ಡೂಪ್ಲಿಕೇಟ್ ಅಂದ್ಮೇಲೆ ಬಿಟ್ಬಿಡ್ರು ರೆಡ್ಡಿ, ಏನು ಹೋಗೋಣ ಅಂತ ನನ್ನ ಮುಂದೆ ಮಾತುಕತೆ ಆಗಿತ್ತು. ಕರೀರಿ ಶ್ರೀನಿವಾಸ ರೆಡ್ಡಿ, ಇವ್ರನ್ನ ನಮ್ಮ ಶ್ರೀರಾಮ್ ರೆಡ್ಡಿ ಕರೀರಿ. ಅವ್ರು ಏನ್ ಹೇಳಿದ್ರು ಸ್ಟೇಷನ್ ಅಲ್ಲಿ, ಇದು MLA ಬಾಗ್ಲಲ್ಲಿ ಕುತ್ಕೊಂಡು MLA ಒಂದೇ ಮಾತ್ರ ರಿಲೇಷನ್ ಇಂದ ತಗೊಂಡೋಗಿ ಕೋರ್ಟ್ಗೆ ಸತ್ಯನ ಮರೆಮಾಚಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ದಾಖಲೆಗಳ ಕೋರ್ಟ್ನ ದಿಕ್ತಪ್ಪಿಸಿದ್ದಾರೆ. ಇದು ಎಲ್ಲ ಮೇಲ್ನೋಟಿಗೆ ಕಂಡು ಬರುತ್ತದೆ. ಆಮೇಲೆ ಈಗ ನಾವಾಗ್ಲೇ ತಹಸೀಲ್ದಾರು ಮತ್ತೆ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳಾದಂಥ RI ಮತ್ತೆ VA ಸರ್ವೇಯರ್ನೆಲ್ಲರನ್ನೂ ವಿಚಾರಿಸಿದೀವಿ, ಯಾವುದೇ ರೀತಿ ಮಂಜೂರಿ ಇಲ್ಲ. ಈಗಾಗಲೇ ನಾವು ಸರ್ಕಾರಕ್ಕೆ ನಾವು ಕೊಟ್ಬಿಟ್ಟಿದೀವಿ, ಇದು ನೈಸರ್ಗ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದೀವಿ, ನೈಸಲ್ಲಿದೆ ಜಾಗ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ದುರ್ದೈವ ಏನಂತ ಹೇಳಿದ್ರೆ, ಊರ್ನವ್ರು ಯಾರಾದ್ರೂ ಬಂದು ಸಾರ್ವಜನಿಕ ಉಪಯೋಗಕ್ಕೆ ಅಂತ ಜಾಗ ಹಿಡ್ಕೊಂಡ್ರೆ ನೈಸವರು ಏಕಾಏಕಿ ಬಂದು ಅವ್ರ ಮೇಲೆಲ್ಲ ಕಂಪ್ಲೇಂಟ್ಗಳು ಕೊಟ್ಟು FIRಗಳು ಮಾಡಿಸಿ ಸುಮ್ಮನೆ ಕೋರ್ಟ್ಗೆ ಅಲಿಸ್ತಾ ಇದ್ದಾರೆ. ಆದ್ರೆ ಇವರು ಏಕಾಏಕಿ ಬಂದು ನೋಡಿ ಅಲ್ಲೆಲ್ಲ ನೋಡ್ತಾ ಇದೀವಿ, ಇದು ಈಗ ಒಂದು ದಿನದಲ್ಲಿ ಆಗಿರೋ ಕೆಲಸ ಅಲ್ಲ, ತಿಂಗಳಾನುಗಟ್ಲೆ ಇವರು ಇಲ್ಲಿ ಕಾರ್ಯ ಚಟುವಟಿಕೆಗಳನ್ನು, ಅನೈತಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಇಲ್ಲಿನ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆ ಮತ್ತು ನೈಸ್ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದಾರೆ, ಇದು ನಿಗೂಢವಾಗಿದೆ. ಅದೇನೇ ಆಗ್ಲಿ, ಶ್ರೀರಾಮ್ ರೆಡ್ಡಿ ಮತ್ತೆ ಅವರ ಕುಟುಂಬಸ್ಥರು ಯಾರಿದ್ದಾರೆ ಇವರು ಪೂರ್ತಿ ನಕಲಿ ಇದ್ದಾರೆ. ನಾಗರಾಜ್ ಅವರಿಗೆ ಇದರ ಬಗ್ಗೆ ನೈಜತೆ ಗೊತ್ತಿಲ್ಲ. ಈಗಾಗಲೇ ನಾವು ಇದನ್ನ ಈಗಾಗಲೇ ನಮ್ಮ ಕಾರ್ಪೊರೇಟರ್ ಹೇಳ್ದಂಗೆ MLA ಸಾಹೇಬ್ರ ಹತ್ರ ಕೂಡ ಈ ಡಾಕ್ಯುಮೆಂಟ್ ತಗೊಂಡೋಗಿದ್ದಾರೆ. MLA ಸಾಹೇಬ್ರು ಕೂಡ ಅವ್ರಿಗಿಂತ ಪಂಡಿತರು ಇದಾರ ದಾಖಲೆಗಳು ಪರಿಶೀಲನೆ ಮಾಡೋದ್ರಲ್ಲಿ, ಅವ್ರಿಗಿಂತ ನಮ್ಮ MLA ಸಾಹೇಬ್ರಿಗಿಂತ M ಕೃಷ್ಣಪ್ಪ ಅವ್ರಿಗಿಂತ ಪಂಡಿತರು ಇದ್ದಾರೆ ಅಂದ್ರೆ ನಮ್ಗೆ ಈ ಕ್ಷೇತ್ರದಲ್ಲಿ ನಾನು ತಿಳ್ಕೊಂಡಿಲ್ಲ. ಅವರು ಕೂಲಂಕುಷವಾಗಿ ಜಿಲ್ಲಾಧಿಕಾರಿಗಳು ಮತ್ತೆ ತಹಸೀಲ್ದಾರು ಸಂಬಂಧಪಟ್ಟ ಇಲಾಖೆಗಳನ್ನೆಲ್ಲ ಕನ್ಸಿಡರ್ ಮಾಡಿ ಇದ್ರ ಬಗ್ಗೆ ನೈಜತೆ ಇಲ್ಲ, ಇದು ಫೇಕ್ ಅಂತ ಹೇಳಿ ಅವ್ರಿಗೂ ಗೊತ್ತಾಗಿ ಅವರು ಕೈ ಚೆಲ್ಲಿದ್ದಾರೆ. ಇಷ್ಟೆಲ್ಲ ಆದ್ರೂ ನೀವು ಏಕಾಏಕಿ ಒಂದು ನಿಮ್ಮ ಪಟಾಲಂನ ಇಟ್ಕೊಂಡ್ ಬಂದು ಇಲ್ಲಿ ಭೂಮಿ ಕಬಳಿಸಕ್ ಬರ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ಯಾವುದೇ ಕಾರಣಕ್ಕೆ ಈಗಾಗಲೇ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ನಾವು ಒಕ್ಕೊರಳಿಂದ ಇದ್ದೀವಿ, ಯಾವುದೇ ಕಾರಣಕ್ಕೆ ಬಿಡಲ್ಲ. ಪಕ್ಕದಲ್ಲಿ ಪಟೇಲ್ರು ವಂಶಸ್ಥರಾದಂತ ಅವ್ರ ಅಣ್ಣ ತಮ್ಮಂದಿರು ಉಳುಮೆ ಮಾಡ್ತಾ ಇದ್ರು, ಮತ್ತೆ ಸರ್ಕಾರಕ್ಕೆ ಬೇಕು ಅಂತಾನು ನಾವು ಹೇಳಿದ್ದೀವಿ. ಏನು ಈಗಾಗಲೇ ಗ್ರೌಂಡ್ ಬೇಕು ಅಂತ ನಮ್ಮ ನಾಯಕರು ಹೇಳ್ದಂಗೆ, ಮಂಜೇಶ್ ಅವ್ರು ಹೇಳ್ದಂಗೆ ಗ್ರೌಂಡ್ ಬೇಕು, ಇನ್ನು ಸರ್ಕಾರಿ ಶಾಲೆ ಬೇಕು. ಬಹಳ ತೊಂದರೆ ಇದೆ ನಮ್ಗೆ ಇಲ್ಲಿ. ಯಾವುದೇ ರೀತಿ ಸಾರ್ವಜನಿಕ ಉಪಯೋಗಕ್ಕೆ ಒಂದೇ ಒಂದು ಜಾಗನ ಮೀಸಲಿಟ್ಟಿಲ್ಲ. ಇದು ನಮ್ಮ ಕೆಂಬತ್ತಳ್ಳಿ ಜನಾಂಗದ
ದುರ್ದೈವ. ಆದ್ರಿಂದ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಅವ್ರು ಯಾವುದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅದ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆನ ಹೂಡಬೇಕು, ಅವ್ರನ್ನ ವಜಾ